ಇದ್ದಿದ್ದು ಇದ್ದ ಹಾಗೆ. ಮಂಡ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅವೈಜ್ಞಾನಿಕ ನಡೆಯಿಂದ ಅರಣ್ಯ ಮತ್ತು ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ನಡೆಸಲು ಅನುಮತಿ ನೀಡಿದ್ದು 200 ಮೀಟರ್ ಅಂತರದಲ್ಲಿರುವ ದಲಿತರ ಕಾಲೋನಿ ಅಂದೇನಹಳ್ಳಿ ಗ್ರಾಮ ಸಂಕಷ್ಟಕ್ಕೆ ಒಳಗಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮನೆ ಕಟ್ಟಿ 3 ವರ್ಷ ಆಗದೆ ಸರ್. ನಾವು ನಮ್ಮ ಸಾಲ ಸೂಲ ಮಾಡಿ ಮನೆ ಕಟ್ಟಿ ನಮ್ಮ ಮಕ್ಕಳು ಕಂಡರ ಮನೆ ಬಚ್ಚಲು ಬಳಿತಾವ್ರೆ ಬೆಂಗಳೂರಲ್ಲಿ. ಎಲ್ಲ ಬೀಟ್ ಬಿಟ್ಕೊಂಬಿಟ್ಟದೆ ಮನೆ. 3 ವರ್ಷಕ್ಕೆ ಯಾವ್ದಾರು ಬೀಟ್ ಬಿಟ್ಕೊತದ ಮನೆ ಕಟ್ಟಿರೋರೆಲ್ಲ ನಿಮಗೆ ಗೊತ್ತಿಲ್ವಾ? ಮನೆ 3 ವರ್ಷಕ್ಕೆ ಬೀಟ್ ಬಿಟ್ಕೊಂಡದೆ. ಏನಾರ ಒಂದು ಮಗ್ಳು ಏನಾರ ಬಿದ್ದೋಯ್ತು ಅಂದ್ರೆ ನಾವು ಕೈ ಸಿಕ್ಕವ, ನಮ್ಮ ಮನೆಯೆಲ್ಲ ಹಾಳಾಯ್ತವೆ. ಕುಡಿಯೋ ನೀರು ನಿಂತೋಗದೆ. ನಮಗೆ ಪಾತ್ರೆ ಸ್ವಲ್ಪದ ಮೇಲೆ ಜೋಡಿಸಿರೋವೆಲ್ಲ ಪಾತ್ರೆ ಡಮಣ್ಣು ಬಿದ್ದೋಯ್ತವೆ. ಮಂಚ ಎಲ್ಲ ಒದರ್ತದೆ, ಟಿ ವಿ ಎಲ್ಲ ನಿಂತೋಯ್ತವೆ. ಹೇಳ್ಬೇಕಾರೆ ನಾವು ಇದಕ್ಕೆ ಏನು ಮಾಡ್ಬೇಕು ಸರ್? ಅದಕ್ಕೆ ನಿಲ್ಲಿಸಿ ಅಂತ ನಾವು ಆಲೆ 3 ಸರಿ ಬಂದು ಇದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿವಿ. ಹಂಗೂ ಅವ್ರು ನಿಲ್ಲಿಸ್ತಾ ಇಲ್ಲ ಸರ್. ಹುಷಾರಿಲ್ಲರ ಮಕ್ಳುಗಳು ಗಡಾರ್ ಅಂದಂಗೆ ಆಯ್ತದೆ, ಜೀವ ದಡಾರ್ ಅಂದಂಗೆ ಆಯ್ತದೆ. ನಮಗೆ ಹುಷಾರಿಲ್ಲ ಮಕ್ಳು ಎಷ್ಟು ಎದುರಬೇಕು ನಾವು. ಹಂಗಾದ್ರೂ ಹಾಸ್ಪಿಟ್ಲಿಗೆ ಎತ್ಕೊ ಹೋಗೋದು, ಅಲ್ಲಿ ಇಲ್ಲಿ ತೋರಿಸ್ಕೊಳ್ಳೋದು, ಸುಮ್ಮನಾಗೋದು. 3 ಸರಿ ಬಂದು ಇವ್ರಿಗೆ ಹೇಳಿದ್ದೀವಿ ನಾವು, ನಿಲ್ಲಿಸ್ಬಿಡಿ ಸಾ, ಹಿಂಗಾಗದೆ ನಮ್ಮ ಊರಲ್ಲಿ ತೊಂದರೆ ಆಗದೆ ನಿಲ್ಲಿಸಿ ಅಂತ ಹೇಳಿದ್ವಿ. ಅವ್ರು ನಿಲ್ಲಿಸ್ತಾ ಇಲ್ಲ. ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಕಾಂತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂದೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಾಗಿದ್ದು ಸುತ್ತಮುತ್ತ ಪ್ರದೇಶದಲ್ಲಿ ವ್ಯವಸಾಯಕ್ಕೆ ಭೂಮಿಯನ್ನು ಹೊಂದಿರುತ್ತಾರೆ. ಇತ್ತೀಚಿನ ದಿನದಲ್ಲಿ ಅಂದೇನಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅಕ್ರಮವಾಗಿ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ನೀಡಿದ್ದು ಗ್ರಾಮದ ಜನರು ಕಲ್ಲು ಗಣಿಗಾರಿಕೆಯ ಬೃಹತ್ ಮಟ್ಟದ ಸಿಡಿಮದ್ದಿನ ಸ್ಫೋಟದಿಂದ ಭಯಭೀತರಾಗಿ ಬದುಕುತ್ತಿದ್ದಾರೆ. ನಮಗೆ ಇಲ್ಲಿ ಕ್ರಷರ್ ಏನು ನಡೀತಾ ಇದೆ, ಇಲ್ಲಿಂದ ಕರೆಕ್ಟಾಗಿ ಒಂದು 200 ಮೀಟ್ರಲ್ಲೇ ನಮ್ಮ ಊರಿದೆ. ಅಂದರೆ ಅಂದೇನಹಳ್ಳಿ ಕಾಲೋನಿ ಅಂತ ಗ್ರಾಮ ಪಂಚಾಯತಿಲಿ ಮೆನ್ಷನ್ ಆಗಿರೋ ಥರ ಅಂದೇನಹಳ್ಳಿ ಕಾಲೋನಿ ಅಂತ ನೇಮ್ ಇದೆ ಹೊರತು, ಆದರೆ ಭೂ ಇಲಾಖೆಯಲ್ಲಿ ಎಲ್ಲೂ ನಮ್ಮ ಲೀಸ್ಟ್ ಎಲ್ಲೂ ತೋರಿಸಲ್ಲ. ಆದ್ದರಿಂದ ಇವರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಬಂದಿಲ್ಲಿ ವ್ಯವಹಾರ ಅಂದರೆ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ನೀವೇ ನೋಡ್ಬೋದು, ಇಲ್ಲಿಂದ ಒಂದು 10 ಮೀಟ್ರೂ ಇಲ್ಲ. ಅರಣ್ಯ ಇಲಾಖೆ ಆಲ್ರೆಡಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ನಮ್ಮ ಹೊಲಗಳು ನಾವೇನು ಬೋರ್ ಹಾಕ್ಸ್ಕೊಂಡಿದ್ದೀವಿ ಅಥವಾ ನಮ್ಮ ತೆಂಗಿನ ಸಸಿ ನೆಟ್ಕೊಂಡಿದ್ದೀವಿ, ತುಂಬ ತೊಂದರೆ ಆಗ್ತಿದೆ. ಈಗ ಏನಾಗ್ತಾಯಿದೆ ಅಂದರೆ ಇಲ್ಲಿನ ಅರಣ್ಯ ಇಲಾಖೆಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳೆಲ್ಲನೂ ಅಂದರೆ ಅಲ್ಲಿರೋ ಚಿರತೆಗಳೆಲ್ಲ ಊರುಗಳೇ ಬರ್ತಾಯಿದೆ. ಅಂದರೆ ಇಲ್ಲಿ ತುಂಬ ಸೌಂಡ್ ಆಗ್ತಾ ಇರೋದ್ರಿಂದ ಊರ ಕಡೆ ಬಂದು ನಮಗೆ ಆಲ್ರೆಡಿ ಒಂದು 3 ಆಡುಗಳನ್ನ ಎತ್ಕೊಂಡು ಹೋಗಿದೆ. ಇದನ್ನು ಕೇಳಕ್ಕೆ ಹೋದರೆ ಇಲ್ಲಿ ನೀವೇನಿದ್ರೂ ಗೌರ್ಮೆಂಟ್ ಹತ್ರ ಕೇಳ್ಕೊಳ್ಳಿ ಅಂತ ಇಲ್ಲಿನ ಏನು ವ್ಯವಸ್ಥೆ ನಡೆಸ್ತಾರೆ ಅವ್ರು ಹೇಳ್ತಾರೆ. ಗೌರ್ಮೆಂಟ್ ಹತ್ರ ಕೇಳಿದ್ರೆ ಅವ್ರು ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತಲೂ ಹೇಳ್ತಾರೆ. ಯಾರಿಗೆ ಅಂತ ಅಂದರೆ ನಮಗೀಗ ಒಂಥರ ದಿಕ್ಕು ತೋಚ್ತಾ ಇರೋವಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಇದಕ್ಕೆ ಸೂಕ್ತವಾದಂಥ ಯಾರು ಅಧಿಕಾರಿಗಳಿದ್ದಾರೆ ಅವರು ಬಂದು ಫಸ್ಟು ಊರನ್ನ ವಿಸಿಟ್ ಮಾಡಿ ಆಮೇಲೆ ಏನೇ ಇದ್ರೂ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಇದನ್ನ ಕಂಪ್ಲೀಟಾಗಿ ನಿಲ್ಲಿಸಲೇಬೇಕು. ಇದನ್ನು ಸುತ್ತಮುತ್ತ ಇರುವ ಪರಿಸರದ ಜೊತೆಗೆ ಕೃಷಿ ಚಟುವಟಿಕೆ ಜಮೀನು ನಾಶವಾಗುತ್ತಿದ್ದು ಕಲ್ಲು ಗಣಿಗಾರಿಕೆಯ ಸಿಡಿಮದ್ದಿನ ಸದ್ದಿನಿಂದ ಗ್ರಾಮದ ಮನೆಗಳು ಬಿರುಕು ಬಿಟ್ಟಿವೆ. ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆಯಿಂದ ಬರುವ ಧೂಳಿನಿಂದ ಗ್ರಾಮಸ್ಥರು ದಿನನಿತ್ಯ ರೋಗಕ್ಕೆ ತುತ್ತಾಗುತ್ತಿದ್ದು ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅದು ಒಂದ್ಸಲಿ ಯಾರು ಬಂದು ವಿಸಿಟ್ ಕೊಡಬೇಕಂದ್ರೆ ಡೈರೆಕ್ಟು ಅಂದೇನಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಗ್ರಾಮ ಭೇಟಿ ಮಾಡ್ತಾರೆ, ಅಂದೇನಹಳ್ಳಿ ಅಲ್ಲೇ ಹೊಂಟೋಗ್ತಾರೆ. ಇಲ್ಲಿ SC ಒಂದು ದಲಿತರ ಒಂದು ಸಂಘಟನೆ ಇಲ್ಲೊಂದು ಗ್ರಾಮ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಯಾವುದೇ ಜಿಲ್ಲಾಧಿಕಾರಿಗಳು ಯಾರಿಗೂ. ಅದಕ್ಕೆ ದಯವಿಟ್ಟು ಹೇಳ್ತೀವಿ ಸಹ, ಇಲ್ಲೊಂದು 30 ಮನೆ ಇದೆ, ಒಂದು SC ಬೀದಿನೆಯ. ದಯವಿಟ್ಟು ಇಲ್ಲಿಗೆ ನಮಗೆ ಒಂದು 150 ಮೀಟ್ರು 100 ಮೀಟ್ರ್ ಒಳಗಡೆ ಆಗ್ತದೆ ಮನೆಗೂ ಈ ಬಂಡೆಗೂ ಬ್ಲಾಸ್ಟಿಂಗ್ ಮಾಡೋದಕ್ಕೆ. ದಯವಿಟ್ಟು ಅದಕ್ಕೆ ನಮಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೇವೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.